ನದಿಗಳ ಉಗಮ ಸ್ಥಾನ. ಸಿಂಧು ನದಿ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ಗಂಗಾ ನದಿ ಗಂಗೋತ್ರಿ, ಬ್ರಹ್ಮಪುತ್ರ ಚಮುಯೋಂಗ್ಡಂಗ್, ಮಹಾನದಿ ಶಿವಾಹ ಶ್ರೇಣಿ, ಗೋದಾವರಿ ತ್ರಯಂಬಕ, ಕೃಷ್ಣಾ ನದಿ ಮಹಾಬಲೇಶ್ವರ, ಕಾವೇರಿ ತಲಕಾವೇರಿ, ನರ್ಮದಾ ಅಮರಕಂಟಕ, ತಾಪಿ ಮುಲ್ತಾಯಿ. ಸರ್ವಾಧಿಕಾರಿಗಳು ದೇಶ, ಪಕ್ಷ, ಸಿದ್ಧಾಂತ. ಹಿಟ್ಲರ್ ಜರ್ಮನಿ ದೇಶದವನಾದರೆ ಅವನು ಕಟ್ಟಿದ ಪಕ್ಷ ನಾಜಿ ಪಕ್ಷ. ಸಿದ್ಧಾಂತ ನಾಜಿಸ್ಟ್ ದಳ, ಬೂದು ಅಂಗಿ ದಳ. ಮೊಸಲನಿ ಇಟಲಿ ದೇಶದವ. ಪ್ಯಾಸಿ ಪಕ್ಷ ಪ್ಯಾಸಿಸ್ಟ್ ಸಿದ್ಧಾಂತ, ಕಪ್ಪಂಗಿ ದಳ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ದಾಮೋದರ ಯೋಜನೆ, ದಾಮೋದರ ನದಿ ಭಾರತದ ಮೊಟ್ಟ ಮೊದಲ ಯೋಜನೆ. ಬಾಕ್ರಾ ನಂಗಲ್ ಸತ್ಲೇಶ್, ಭಾರತದ ಎತ್ತರವಾದ ನೇರ ಗುರುತ್ವವುಳ್ಳ ಅಣೆಕಟ್ಟು. ಗೋವಿಂದ ಸಾಗರ. ಹಿರಾಕೋಟ್ ಮಹಾನದಿ, ಭಾರತದಲ್ಲಿ ಉದ್ದವಾದ ಅಣೆಕಟ್ಟು. ತುಂಗಭದ್ರಾ ಯೋಜನೆ, ತುಂಗಭದ್ರಾ ನದಿ ಪಂಪಸಾಗರ. ಕೃಷ್ಣಾ ಮೇಲ್ದಂಡೆ, ಕೃಷ್ಣಾ ನದಿ ಕರ್ನಾಟಕದ ಅತಿ ದೊಡ್ಡ ಯೋಜನೆ. ಕೋಶಿ ಯೋಜನೆ, ಕೋಶಿ ನದಿ ಅಂತಾರಾಷ್ಟ್ರೀಯ ಯೋಜನೆ. ರಿಹಾಂದ್ ಯೋಜನೆ, ರಿಹಾಂದ್ ಗೋವಿಂದ್ ವಲ್ಲಭ ಸಾಗರ್, ನಾಗಾರ್ಜುನ ಸಾಗರ, ಕೃಷ್ಣಾ ನದಿ. ವಿಶೇಷತೆ ಮತ್ತು ಪ್ರಸಿದ್ಧಿ. ಆಲ್ಫಾನ್ಸೋ ಅಲ್ಬುಕರ್ಕ್, ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ವೆಂಕಟಪ್ಪ ನಾಯಕ, 1857ರ ಕ್ರಾಂತಿಯ ನಾಯಕ. ರಾಜಾರಾಮ್ ಮೋಹನ್ ರಾಯ್, ಭಾರತದ ಪುನರುಜ್ಜೀವನದ ಜನಕ. ಅನಿ ಬೆಸೆಂಟ್, ಶ್ವೇತಾ ಸರಸ್ವತಿ. ಬಿ ಆರ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ. ವರ್ಗೀಸ್ ಕುರಿಯನ್, ಬಿಳಿಯ ಕ್ರಾಂತಿಯ ಪಿತಾಮಹ. ಏಕ್ತಾ ಕಪೂರ್, ದೂರದರ್ಶನ ಆಧಿಪತ್ಯ ಸಾಧಿಸಿದ ರಾಣಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭಾರತದ ಉಕ್ಕಿನ ಮನುಷ್ಯ. ಸಾಮಾನ್ಯ ಸಭೆ, ಜಾಗತಿಕ ಸಂಸತ್ತು. ಭದ್ರತಾ ಸಮಿತಿ, ವಿಶ್ವಸಂಸ್ಥೆಯ ಸಚಿವ ಸಂಪುಟ. IBRD, ವಿಶ್ವ ಬ್ಯಾಂಕ್. ಮುಂಬಯಿ, ಭಾರತದ ಹೆಬ್ಬಾಗಿಲು. ನವಮಂಗಳೂರು, ಕರ್ನಾಟಕದ ಹೆಬ್ಬಾಗಿಲು. ಕೊಚ್ಚಿ, ಅರಬ್ಬಿ ಸಮುದ್ರದ ರಾಣಿ. ಮುಂಬಯಿ, ಭಾರತದ ಮ್ಯಾಂಚೆಸ್ಟರ್. ಬೆಂಗಳೂರು, ಭಾರತ ಸಿಲಿಕಾನ್ ಗ್ರಾಹಕ ಮಾರುಕಟ್ಟೆಯ ರಾಜ. ಮುಂಬಯಿ, ಭಾರತದ ಕಾಟನ್ ಪೊಲೀಸ್. ರಾಜಾರಾಮ್ ಮೋಹನ್ ರಾಯ್, ಭಾರತ ರಾಷ್ಟ್ರೀಯತೆಯ ಪ್ರವಾದಿ. ಪತ್ರಿಕೆಗಳು ಮತ್ತು ಪ್ರಾರಂಭಿಸಿದವರು. ಸಂವಾದ ಕೌಮುದಿ ಪತ್ರಿಕೆ ರಾಜಾರಾಮ್ ಮೋಹನ್ ರಾಯ್ ಪ್ರಾರಂಭಿಸಿದರು. ನ್ಯೂ ಇಂಡಿಯಾ, ಕಾಮನ್ವೆಲ್ತ್, ಅನಿ ಬೆಸೆಂಟ್ ರವರು ಪ್ರಾರಂಭಿಸಿದ ಪತ್ರಿಕೆಗಳು. ಜಸ್ಟಿಸ್ ಪೆರಿಯಾರ್, ಕೇಸರಿ ಮತ್ತು ಮರಾಠ ತಿಲಕರು. ಹರಿಜನ್, ಯಂಗ್ ಇಂಡಿಯಾ, ಗಾಂಧೀಜಿ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ, BR ಅಂಬೇಡ್ಕರ್. ಬಣಗಳು. ಕದನ ಬಾಂಧವ್ಯತ್ರಯ, ಬ್ರಿಟನ್, ಫ್ರಾನ್ಸ್, ರಷ್ಯಾ. ಕದನ ಸೌಹಾರ್ದತ್ರಯ, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ. ಮಿತ್ರ ಬಣ, ಬ್ರಿಟನ್, ಫ್ರಾನ್ಸ್, ರಷ್ಯಾ. ಶತ್ರುಬಣ, ಜರ್ಮನಿ, ಇಟಲಿ, ಜಪಾನ್. ಧಾರ್ಮಿಕ ಸುಧಾರಕರು ಮತ್ತು ಅವರು ಪ್ರಾರಂಭಿಸಿದ ಸಮಾಜಗಳು. ಬ್ರಹ್ಮ ಸಮಾಜ, 1828, ರಾಜಾರಾಮ್ ಮೋಹನ್ ರಾಯ್. ಯುವ ಬಂಗಾಳಿ ಚಳವಳಿ, 1828, ಹೆನ್ರಿ ವಿವಿಯನ್ ಡಿ ರೇಜಿಯೋ. ಆರ್ಯ ಸಮಾಜ, ಶುದ್ಧಿ ಚಳವಳಿ, 1875, ದಯಾನಂದ ಸರಸ್ವತಿ. ಪ್ರಾರ್ಥನಾ ಸಮಾಜ, 1867, ಆತ್ಮಾರಾಮ ಪಾಂಡುರಂಗ. ಸತ್ಯಶೋಧಕ ಸಮಾಜ, 1873, ಜ್ಯೋತಿಬಾ ಫುಲೆ. ಅಲಿಗಢ ಚಳವಳಿ, 1863, ಸೈಯದ್ ಅಹಮದ್ ಖಾನ್. ಥಿಯಾಸಫಿಕಲ್ ಸೊಸೈಟಿ, 1886, ಬ್ಲಾವಟ್ಸ್ಕಿ, ಮೇಡಮ್ ಓಲ್ಕಾಟ್. ಧರ್ಮ ಪರಿಪಾಲನ ಯೋಗಂ, ಶ್ರೀ ನಾರಾಯಣ ಗುರು, 1903. ಆತ್ಮಗೌರವ ಚಳವಳಿ, ರಾಮಸ್ವಾಮಿ ನಯ್ಯರ್, 1926. ರಾಮಕೃಷ್ಣ ಮಿಷನ್, 1897, ಸ್ವಾಮಿ ವಿವೇಕಾನಂದ. ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ, ದಯಾನಂದ ಸರಸ್ವತಿ. ಗುಲಾಮಗಿರಿ, ಜ್ಯೋತಿಬಾ ಫುಲೆ. ದ ರಿಪಬ್ಲಿಕ್, ಪ್ಲೇಟೋ. ಗೀತರಹಸ್ಯ, ತಿಲಕರು. ಸಂಪತ್ತಿನ ಸೋರಿಕೆ ಸಿದ್ಧಾಂತ, ದಾದಾಬಾಯಿ ನವರೋಜಿ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ, 1600. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. 1602, ಡಚ್ ಈಸ್ಟ್ ಇಂಡಿಯಾ ಕಂಪನಿ. 1664, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿ ಜಾರಿ ತಂದನು.
ರಾಬರ್ಟ್ ಕ್ಲೈವ ಪಿ ಪ್ರಭುತ್ವ ನೀತಿ ತಂದನು. ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ತಂದನು. ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ತಂದನು. ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರ ಪದ್ಧತಿ ತಂದನು. ಆರ್.ಎಂ. ಬರ್ಡ್, ಜೇಮ್ಸ್ ಥಾಮ್ಸನ್ ಮಹಲ್ವಾರಿ ಪದ್ಧತಿ. ಅಲೆಕ್ಸಾಂಡರ್ ರೀಡ್ ರೈತವಾರಿ ಪದ್ಧತಿ. UNDP ಮಾನವ ಅಭಿವೃದ್ಧಿ ಸೂಚ್ಯಂಕ. ಲಾರ್ಡ್ ಲಿಟನ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್. ಹಿಟ್ಲರ್ ನ್ಯೂರೆಂಬರ್ಗ್ ಕಾನೂನುಗಳು. ಜಾನ್ ಎಫ್ ಕೆನಡಿ ಮೊದಲ ಗ್ರಾಹಕ ಹಕ್ಕುಗಳು. ಭಾರತ ಅಲಿಪ್ತ ನೀತಿ. ಪ್ರಮುಖ ವಿಧಿಗಳು. 14ನೇ ವಿಧಿಯ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು. 17ನೇ ವಿಧಿಯ ಪ್ರಕಾರ ಅಸ್ಪೃಶ್ಯತಾ ಆಚರಣಾ ನಿಷೇಧ. 19ನೇ ವಿಧಿಯ ಪ್ರಕಾರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 21ನೇ ವಿಧಿಯ ಪ್ರಕಾರ ಜೀವಿಸುವ ಹಕ್ಕು. 21ನೇ ವಿಧಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು. 23ನೇ ವಿಧಿ ಬಾಲಕಾರ್ಮಿಕ ಪದ್ಧತಿಯ ನಿಷೇಧ. 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ಮನ್ನಣೆ. 30ನೇ ವಿಧಿ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ. 45ನೇ ವಿಧಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. 46ನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಶಿಕ್ಷಣಕ್ಕೆ ಬೆಂಬಲ. 51ನೇ ವಿಧಿ ಅಂತಾರಾಷ್ಟ್ರೀಯ ಸಹಬಾಳ್ವೆ, ಶಾಂತಿ ಮತ್ತು ಸೌಹಾರ್ದತೆ. 37ನೇ ಜೆ ವಿಧಿ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ನೀಡುವುದು. ಪ್ರಮುಖ ಸಂಸ್ಥೆಗಳು. ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ನ್ಯೂಯಾರ್ಕ್. ಸ್ಥಾಪನೆ 1945 ಅಕ್ಟೋಬರ್ 24. ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಗ್. ಆಹಾರ ಕೃಷಿ ಸಂಸ್ಥೆ ರೋಮ್. ವಿಶ್ವ ಆರೋಗ್ಯ ಸಂಸ್ಥೆ ಜೆನಿವಾ. ಯುನೆಸ್ಕೋ ಪ್ಯಾರಿಸ್ 1946. ಯುನಿಸೆಫ್ ನ್ಯೂಯಾರ್ಕ್ 1946. IMF ವಾಷಿಂಗ್ಟನ್ 1945. IBRD ವಾಷಿಂಗ್ಟನ್ 1947. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಜೆನಿವಾ 1919. ವಿಶ್ವ ವ್ಯಾಪಾರ ಸಂಘ ಜೆನಿವಾ 1995. ಸಾರ್ಕ್ ಕಠ್ಮಂಡು 1985. ಆಸಿಯಾನ ಜಕಾರ್ತಾ 1967. ರಾಷ್ಟ್ರಗಳ ಸಂಘ ಜೆನಿವಾ 1919. ಭಾರತ ರಿಸರ್ವ್ ಬ್ಯಾಂಕ್ ಮುಂಬೈ 1935. ಪ್ರಸಿದ್ಧ ಹೇಳಿಕೆಗಳು. ಕಾರ್ನ್ವಾಲಿಸ್ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ. ಚಾರ್ಲ್ಸ್ ಮೆಟ್ಕಾವ್ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಎಡ್ಮಂಡ್ ಬರ್ಗ್ ಅಪರಾಧ ತೆರಿಗೆ. ದೈನಂದಿನ ಸರಸ್ವತಿ ವೇದಗಳ ಮರಳಿ. ಕಾರ್ಲ್ ಮಾರ್ಕ್ಸ್ ಶ್ರಮವಿಭಜನೆಯ ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ. ಗಾಂಧೀಜಿ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ, ಗ್ರಾಮ ಸ್ವರಾಜ್ಯ, ಮಾಡು ಇಲ್ಲವ ಮಡಿ. ತೀವ್ರವಾದಿಗಳು ಮಂದಗಾಮಿಗಳು ರಾಜಕೀಯ ಭಿಕ್ಷಕರು. ತಿಲಕರ್ ಸ್ವರಾಜ್ಯ ನನ್ನ ಜನ್ಮದ ಹಕ್ಕು, ಅದನ್ನು ಪಡೆಯುತ್ತಿರುತ್ತೇನೆ. ಸುಭಾಷ್ ಚಂದ್ರ ಬೋಸ್ ನನ್ನ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ. ಲೆನಿನ್ ಶಾಂತಿ ಆಹಾರ ಭೂಮಿ. BR ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವತಂತ್ರ ಅರ್ಥಹೀನ. ಪತ್ರಿಕೆಗಳಿಲ್ಲದ ನಾಯಕ ಅರಕೆಗಳಿಲ್ಲದ ಹಕ್ಕಿಯಂತೆ. ಉದ್ಯಮಿ ಡಾಕ್ಟರ್ ಪ್ರತಾಪ ರೆಡ್ಡಿ. ಉದ್ಯಮ ಕ್ಷೇತ್ರ ವೈದ್ಯಕೀಯ. ಸಂಸ್ಥೆ ಅಪೋಲೋ. ನರೇಶ್ ಗೋಯಲ್ ವಾಯುಯಾನ ಜೆಟ್ ವಾಯುಮಾರ್ಗ. ನಾರಾಯಣ ಮೂರ್ತಿ ಮಾಹಿತಿ ತಂತ್ರಜ್ಞಾನ ಇನ್ಫೋಸಿಸ್. ವರ್ಗೀಸ್ ಕುರಿಯನ್ ಹೈನುಗಾರಿಕೆ ಅಮೂಲ್. ಧೀರುಭಾಯ್ ಅಂಬಾನಿ ಕೈಗಾರಿಕೆ ವಾಣಿಜ್ಯ ರಿಲಯನ್ಸ್. ಅಜೀಂ ಪ್ರೇಮ್ಜಿ ಮಾಹಿತಿ ತಂತ್ರಜ್ಞಾನ ವಿಪ್ರೋ. ಏಕ್ತಾ ಕಪೂರ್ ದೂರದರ್ಶನ ಬಾಲಾಜಿ ಟೆಲಿಫಿಲ್ಮ್ಸ್. ಕಿರಣ್ ಮಜುಮ್ದಾರ್ ಶಹಾ ಜೈವಿಕ ತಂತ್ರಜ್ಞಾನ ಬಯೋಕ್ರಾನ್. ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚೆಪೆಲ್. ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ. ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ. ಮೊದಲ ಆಂಗ್ಲ ಮೈಸೂರು ಯುದ್ಧ ಹಲ್ವಾಯ್ ಒಪ್ಪಂದ. ಎರಡನೇ ಆಂಗ್ಲ ಮೈಸೂರು ಯುದ್ಧ ಬೇಸಿನ್ ಒಪ್ಪಂದ. ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರು ನಿರಂತರ ಮೈತ್ರಿ ಒಪ್ಪಂದ. ಮೊದಲ ಆಂಗ್ಲ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ. ಪ್ರಥಮ ಮಹಾಯುದ್ಧ ವರ್ಸಲ್ಸ್ ಒಪ್ಪಂದ. ಮಕ್ಕಳಿಗೆ ಇದು SSLC ಪರೀಕ್ಷೆಗೆ ಅಂತಲ್ಲ, ಮುಂದೆ ಬರುವ ಯಾವುದಾದ್ರೂ ಸ್ಪರ್ಧಾ ಪರೀಕ್ಷೆಗಳಿಗೆ ಅನುಕೂಲವಾಗ್ತದೆ. ಚೆನ್ನಾಗಿ ಕಾದಿಟ್ಕೊಳ್ಳಿ. ಮ್ಯಾಪ್ ನೋಡಿ. ನೈಋತ್ಯ ಮಾನ್ಸೂನ್ ಮಾರುತ. ದಕ್ಷಿಣ ಭಾರತದಿಂದ ಮಾರುತಗಳು ಉತ್ತರ ಭಾರತ ಕಡೆ ಹೇಗೆ ಪ್ರಸಾರ ಆಗ್ತವೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಕಬ್ಬಿಣ ಉತ್ತಿನ ಕೈಗಾರಿಕಾ ನಕಾಶೆ ನೋಡಿ. ಎಲ್ಲೆಲ್ಲಿ ಕಂಡುಬರ್ತದೆ ನೋಡ್ಕೊಳ್ಳಿ. ಬರ್ನಾಪುರ್, ಬೊಕಾರೋ, ಜಮ್ಶೆಡ್ಪುರ, ದುರ್ಗಾಪುರ, ರೂರ್ಕೆಲಾ, ಬೇಲಾಯ್, ವಿಶಾಖಪಟ್ಟಣ, ವಿಜಯನಗರ, ಭದ್ರಾವತಿ, ಸೇಲಂ ಇವುಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು. ನಕಾಶೆ ಗುರುತಿಸೋದು ಕಲಿಬೇಕು. ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆ ನಕಾಶೆ ಪ್ರಶ್ನೆ ಅಂತ ಇಟ್ಟಿದ್ದಾರೆ. ಮತ್ತೊಂದು ನಕಾಶೆ ಬಂತು ನೋಡಿ.
ಭಾರತ ಸ್ವಾಭಾವಿಕ ಸಸ್ಯವರ್ಗ. ಅದು ಇಂಡಿಕೇಶನ್ ಕೆಳಗೆ ಕೊಟ್ಟಿದ್ದಾರೆ. ಉಷ್ಣವಲಯದ ನಿತ್ಯ ಹದಿವರ್ಣ ಕಾಡುಗಳು, ಉಷ್ಣವಲಯದ ಮಾನ್ಸೂನ್ ಕಾಡುಗಳು, ಮುಳ್ಳು ಗಿಡಗಳು ಮತ್ತು ಸಸ್ಯವರ್ಗ, ಮ್ಯಾಂಗ್ರೋವ್ ಕಾಡುಗಳು. ಭಾರತದಲ್ಲಿ ಗೋಧಿ ಬೆಳೆಯುವ ಪ್ರದೇಶಗಳು ನೋಡ್ರಿ. ಹಸಿರು ಕ್ರಾಂತಿ ಕೃಷಿ ಉತ್ಪಾದನೆ, ಬಿಳಿಯ ಕ್ರಾಂತಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಕಂದು ಕ್ರಾಂತಿ ಮೊಟ್ಟೆಗಳು ಮತ್ತು ಕೋಳಿ, ಚಿನ್ನದ ಕ್ರಾಂತಿ ತೋಟಗಾರಿಕೆ, ಅರಿಶಿಣ ಕ್ರಾಂತಿ ಹಣ್ಣುಗಳ ಉತ್ಪಾದನೆ, ನೀಲಿ ಕ್ರಾಂತಿ ಸಮುದ್ರ ಉತ್ಪನ್ನಗಳು. ಗೋಧಿ ಬೆಳೆಯುವ ಪ್ರದೇಶಗಳು ಚೆನ್ನಾಗಿ ನೋಡ್ಕೊಳ್ಳಿ. ಪರೀಕ್ಷೆ ಬಂದಾಗ ನೆನಪಾಗಿ ಗುರುತಿಸ್ಕೊಳ್ಳಿ, ಯಶಸ್ಸನ್ನು ಪಡೆಯಿರಿ. ದ್ವೀಪ ಭಾರತ ನೈಸರ್ಗಿಕ ರಚನೆ ಒಂದು ನಕಾಶೆ. ಭಾರತದಲ್ಲಿ ಭತ್ತ ಬೆಳೆಯುವ ಪ್ರದೇಶಗಳು, ಬಾಕ್ಸೈಟ್ ಅದಿರು ದೊರೆಯುವ ಪ್ರದೇಶಗಳು, ಕಚಲಿ, ಜಾಮನಗರ್, ಅಮೇರಿ, ಜುನಾಗಢ, ಖೇಡ್. ಕರ್ನಾಟಕದಲ್ಲಿ ಬೆಳಗಾವಿ, ಬಾಬುಬುಡನ್ಗಿರಿ, ಕೊಣ್ಣೂರು, ಬೋಲಂಗೀರ್, ಸುಂದರ್ಗಢ, ಚಂಬಲ್ಪರ್. ಹತ್ತಿ ಮತ್ತು ಸೆಣಬು ಬೆಳೆಯುವ ಪ್ರದೇಶಗಳು, ಭಾರತ ಮಳೆ ಬೀಳುವ ಪ್ರದೇಶಗಳು, ಭಾರತ ಕಂಡುಬರುವ ಮಣ್ಣಿನ ವಿವಿಧಗಳು, ಪರ್ವತ ಮಣ್ಣು, ಮೆಕ್ಕಲ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು. ಚಹಾ ಮತ್ತು ಕಾಫಿ ಬೆಳೆಯುವ ಪ್ರದೇಶಗಳು, ಭಾರತ ಈಶಾನ್ಯ ಮಾನ್ಸೂನ್ ಮಾರುತ ಒಂದು ನಕಾಶೆ. ಭಾರತ ಕಲ್ಲಿದ್ದಲು ಸಂಪನ್ಮೂಲಗಳು, ಭಾರತ ಪ್ರಮುಖ ಬಂದರುಗಳು, ಕಾಂಡ್ಲಾ, ಮುಂಬೈ, ನವಶೇವಾ, ಮರ್ಮಗೋವಾ, ಮಂಗಳೂರು, ಕೊಚ್ಚಿನ್ ಪಶ್ಚಿಮಕ್ಕಾದರೆ ಪೂರ್ವಕ್ಕೆ ಕೋಲ್ಕತ್ತಾ, ಹಾಲ್ದಿಯಾ, ಪಾರ್ದೀಪ್, ವಿಶಾಖಪಟ್ಟಣ, ಎನ್ನೋರ್, ಚೆನ್ನೈ, ತೂತುಕುಡಿ, ಪೋರ್ಟ್ ಬ್ಲೇರ್. ಕರಾವಳಿ ಬಯಲು ಪ್ರದೇಶಗಳು, ಭಾರತ ಪರ್ಯಾಯ ಪ್ರಸ್ಥಭೂಮಿ, ಭಾರತ ಕಬ್ಬಿಣ ಅದಿರು, ಭಾರತ ನದಿಗಳ ಪ್ರದೇಶಗಳು,